ಗೈಸ್, ನನ್ನ ಹೆಸರು ನಾಗರಾಜ್ ಅಂತ. ನಾನೊಬ್ಬ ಕಂಟೆಂಟ್ ಕ್ರಿಯೇಟರು. ನಾನು ಮಾತಾಡೋಕ್ಕೆ ವಿಷಯ ಬಂದಿರೋದೇನಪ್ಪ ಅಂತಂದರೆ, ಮಕ್ಳುಗಳಿಗೆ ಹೊಡೆಯೋಂಥದ್ದು ಹಾಗೆ ಕ್ರೂರವಾಗಿ ನಡ್ಕೊಳ್ಳೋಂಥದ್ದು ಜಾಸ್ತಿ ಆಗ್ಬಿಟ್ಟೈತೆ. ಅದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿರೋದು. ಈಗ ರೀಸೆಂಟಾಗಿ ನಡೆದ ಒಬ್ಬ ಚಿಕ್ಕ ಹುಡುಗನಿಗೆ ಒಬ್ಬರು PT ಟೀಚರು ತಲೆಗೆ ರಾಡಲ್ಲಿ ಹೊಡೆದು ಸಾಯಿಸ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಒಂದು ಕಡೆ ಇರಲಿ ಗೈಸ್, ಸ್ಕೂಲಲ್ಲೇ ಆಗಲಿಲ್ಲ, ಕಾಲೇಜಲ್ಲೇ ಆಗಲಿ, ಇಲ್ಲ ಲೆಕ್ಚರ್ಸೇ ಆಗಿರಲಿಲ್ಲ, ಟೀಚರ್ಸೇ ಆಗಿರಲಿ, ಯಾರೇ ಆದರೂ ಕೂಡ ಮಕ್ಳುಗಳಿಗೆ ಹೊಡೆಯೋಂಥದ್ದಾಗಲಿ ದೈಹಿಕ ಹಿಂಸೆ ಕೊಡೋ ಅಂಥದ್ದಾಗಲಿ ಮಾಡೋಂಗಿಲ್ಲ. ಅವೆಲ್ಲ ಅಫೆನ್ಸ್ ಅಂತಲೇ ಹೇಳ್ಬೋದು. ಈಗ ಶಿಕ್ಷಣ ಹಕ್ಕು ಅಂತ ಒಂದು ಐತೆ. 2005 ಆ್ಯಕ್ಟ್ ಪ್ರಕಾರ, ಸೆಕ್ಷನ್ 17 ಪ್ರಕಾರ ಮಕ್ಳುಗಳಿಗೆ ಸ್ಕೂಲಲ್ಲೇ ಆಗಲಿ ಇಲ್ಲ ಕಾಲೇಜಲ್ಲೇ ಆಗಲಿ ಹೊಡೆಯೋಂಗಿಲ್ಲ, ಹಾಗೆ ದೈಹಿಕ ಹಿಂಸೆ ಕೊಡೋಂಗಿಲ್ಲ. ಅಂದರೆ ಫಿಸಿಕಲ್ ಪನಿಷ್ಮೆಂಟ್ ಆ್ಯಂಡ್ ಮೆಂಟಲ್ ಹರಾಸ್ಮೆಂಟ್ ಅಂತ ಪನಿಷ್ಮೆಂಟ್ಗಳನ್ನ ಕೊಡೋಂಗಿಲ್ಲ. ಹಾಗೆ ಬಾಲ ನ್ಯಾಯ ಹಕ್ಕು 2015 ಜುವೆನೈಲ್ ಜಸ್ಟಿಸ್ 75 ಆ್ಯಂಡ್ 82 ಸೆಕ್ಷನ್ ಪ್ರಕಾರ ಟೀಚರ್ಸ್ಗಳು ತಪ್ಪಿದ್ರೆ ಲೆಕ್ಚರ್ಸ್ಗಳು ಮಕ್ಕಳಿಗೆ ದೈಹಿಕ ಹಿಂಸೆ ಹಾಗೂ ಮಾನಸಿಕ ಹಿಂಸೆ, ಅದೇ ಥರ ಕ್ರೂರವಾಗಿ ಏನಾದರೂ ನಡ್ಕೊಂಡ್ರೆ ಆ ಲೆಕ್ಚರ್ಸ್ನ ಇಲ್ಲ ಟೀಚರ್ಸ್ನ ದಂಡ ಹಾಕಿಸಿ ಜೈಲಿಗೆ ಹಾಕಿಸ್ಬೋದು. ಈಗಿನ ಕಾಲದ ಮಕ್ಕಳೇನಪ್ಪ ಅಂದರೆ ಸ್ವಲ್ಪ ಆ್ಯಟಿಟ್ಯೂಡ್ ಪರ್ಸನ್ ಥರ ಆಡ್ತಾರೆ. ಆ ಥರ ಏನಾದರೂ ಬಾಲ ಬಿಚ್ಚಿದ್ರು ಕಾಲೇಜಲ್ಲಿ ಇಲ್ಲ ಸ್ಕೂಲಲ್ಲಿ ಅಂತ ಅಂದರೆ, ನೀವು ಪ್ರಿನ್ಸಿಪಲ್ಗಳಂತ ಆದವರು TC ಕೊಟ್ಟು ಕಳಿಸಿ, ಇಲ್ಲ ಡಿಬಾರ್ ಮಾಡಿ ಬಿಸಾಕಿ. ಒಂದು ಸಲ ತಪ್ಪಿದ್ರೆ 2 ಸಲ ಚಾನ್ಸ್ ಕೊಡ್ಬೋದು ಅಷ್ಟೇ. ಇನ್ನು ಮಕ್ಕಳು ಅವರು ನಿಮ್ಮ ಮಾತು ಕೇಳ್ತಿಲ್ಲ ಅಂತಂದರೆ ಏನಕ್ಕೆ ಇಟ್ಕೋತೀರಾ? ಡಿಬಾರ್ ಮಾಡಿ ಬಿಸಾಕ್ಬಿಡಿ. ಅವ್ರು ಹೇಳೋದನ್ನ ಕೇಳ್ತಿಲ್ಲ ಅಂದರೆ ಏನು ಮಾಡೋಕ್ಕೆ ಅವರು? ಇಲ್ಲ ಅವರು ನೀವು ಹೇಳ್ದಂಗೆ ಕೇಳ್ತಾ ಇದ್ದಾರೆ ಅಂತಂದರೆ ನೀವು ಅವ್ರ ಹತ್ರ ನಡ್ಕೊಳ್ಳೋ ರೀತಿ ಸರಿ ಇಲ್ಲ ಅಷ್ಟೇ. ಗುರುಗಳು ನಮಗೆ ಪಾಠ ಮಾಡಿ ನಮ್ಮನ್ನ ಸರಿ ದಾರಿಲಿ ನಡೆಸೋ ಅಂಥ ಗುರುಗಳು ನಮ್ಗೆ ಹೇಳ್ಕೊಡೋ ಅಂಥವ್ರು. ನಾನು ಅವ್ರಿಗೆ ಬುದ್ಧಿ ಹೇಳೋಷ್ಟು ದೊಡ್ಡ ನಾನಾಗಿಲ್ಲ, ಆದರೆ ಇರೋ ಫ್ಯಾಕ್ಟ್ ಹೇಳ್ತಿದ್ದೀನಿ ಅಷ್ಟೇ. ಆಮೇಲೆ ಈಗಿನ ಕಾಲದ ಈಗ ಮಕ್ಳುಗಳು ಓದ್ತಾ ಇರ್ತಾರೆ ಅಂದ್ಕೊಳ್ಳಿ, ಅವರು ಸಕ್ಕತ್ತಾಗಿ ಓದ್ತಾ ಇರ್ತಾರೆ ಅಂತ ಏನೂ ಇರೋದಿಲ್ಲ. ಈಗ ಅವನು ಸಕ್ಕತ್ತಾಗಿ ಓದ್ತಾ ಇರ್ತಾನೆ, ಈ ಟೀಚರ್ಸ್ ಜೊತೆ ಚೆನ್ನಾಗಿರ್ತಾನೆ, ಈ ಟೀಚರ್ಸ್ ಜೊತೆ ಅಷ್ಟಕ್ಕಷ್ಟೇ ಸ್ವಲ್ಪ ಮಾತಾಡ್ಕೊಂಡಿರ್ತಾನೆ. ಆಗ ಇವ್ರು ಹೊಟ್ಟೆ ಕಿಚ್ಕೊಂಡ್ಬಿಡ್ತೆ, ಆ ಲೆಕ್ಚರ್ಸ್ ಜೊತೆ ಆ ಟೀಚರ್ಸ್ ಜೊತೆ ಅಷ್ಟೊಂದು ಚೆನ್ನಾಗಿ ಮಾತಾಡ್ತಾನೆ, ನಮ್ಮ ಹತ್ರ ಎಲ್ಲ ಹಿಂಗಾಡ್ತಾನೆ ಅಂತ ಅವ್ರಿಗೆ ದ್ವೇಷ ಬಂದುಬಿಟ್ರೆ ಅವನ್ನ ನೋಟೆಡ್ ಮಾಡ್ಕೊಬಿಡ್ತಾರೆ. ಅವನು ಓದ್ತಾ ಇರಲಿ, ಬರೀತಾ ಇರಲಿ, ಒಳ್ಳೆ ಹುಡುಗ ಆಗಿರಲಿ, ಅವನಿಗೆ ಹೊಡೆಯೋದು, ಅವನಿಗೆ ಬೈಯೋದು, ಏನೇ ಕೆಲಸ ಇದ್ದರೂ ಅವನಿಗೆ ಹೇಳೋದು, ಆ ಥರ. ಈಗ ಮಾಮೂಲಿ ಬೋರ್ಡ್ ವರ್ಷಕ್ಕೆಲ್ಲ ಒಬ್ಬೊಬ್ರನ್ನ ಕರಿತಾ ಇರ್ತಾರಲ್ಲ, ಎಲ್ಲ ಪ್ರತಿಯೊಂದು ಅವನು ಎಂಥ ಜಾಗದಲ್ಲೇ ಕೂತಿರಲಿ, ಆಗ ನೀನೇ ಎದ್ದು ಬರಬೇಕು. ಈಗ ಒಂದು ಕಡೆಯಿಂದ ಆರ್ಡ್ರ್ ವೈಸ್ ಓದಬೇಕು ಅಂತ ಹೇಳಿದ್ರೆ ಅವನು ಎಲ್ಲಿದ್ದಾನೋ ಅವನ್ನೇ ಓದಿಸ್ಬೇಕು. ಆ ಥರ ದ್ವೇಷಗಳನ್ನ ಇಟ್ಕೊಬಿಡ್ತಾರೆ. ಅದೇ ಮೋಸ್ಟ್ಲಿ ಆ ಹುಡುಗನು ಅದೇ ಥರ ಸಾಯಿಸಿರ್ಬೋದು, ಅದು ನನಗೆ ಗೊತ್ತಿಲ್ಲ, ಇರೋದನ್ನೇ ಹೇಳ್ತಿದ್ದೀನಿ ಅಷ್ಟೇ. ಆ ಥರ ಆದ ಸ್ಟೂಡೆಂಟ್ಸ್ಗಳು ಏನು ಮಾಡಿ ಗೊತ್ತಾ, ನೀವು ಈಗ ಧ್ವನಿ ಎತ್ತಿ ಮಾತಾಡಿದ್ರೆ ಮುಂದೆ ಜೀವನದಲ್ಲಿ ಸೆಟಲ್ ಆಗ್ಬೋದು. ಇಲ್ಲ ಅಂತ ಅಂದರೆ ನೀವು ಈಗ ತುಳಿತಾ ಇರ್ತಾರಲ್ಲ, ಅದೇ ಥರ ನಿಮ್ಮನ್ನ ಕೆಳಗಡೆ ತುಳಿದಾಕ್ಬಿಡ್ತಾರೆ. ಜೀವನದಲ್ಲಿ ನಮ್ಮದೇ ಆದಂಥ ಫ್ರೀಡಮ್ ಐತೆ. ನಮಗೆ 2026 ಫ್ರೀಡಮ್ ಸಿಕ್ಕಿದ್ದು, 1947 ಫ್ರೀಡಮ್ ಸಿಕ್ಕೈತೆ. ನಮ್ಮ ಫ್ರೀಡಮ್ನ ಕಿತ್ಕೊಳ್ಳೋ ಹಕ್ಕು ಯಾರಿಗೂ ಇಲ್ಲ. ಹಾಗೆ ನೀವು ಸ್ಟೂಡೆಂಟ್ಸ್ಗಳು ಧ್ವನಿ ಎತ್ತಿ ಮಾತಾಡಬೇಕಷ್ಟೇ. ನಿಮ್ಮದು ತಪ್ಪಿಲ್ಲ ಅಂದರೆ ಕತ್ತೆತ್ತು ಮಾತಾಡಿ, ನಿಮ್ಮದು ತಪ್ಪೈತೆ ಅಂದರೆ ಎದುರು ಉತ್ತರ ಕೊಡೋಕ್ಕೆ ಹೋಗ್ಬೇಡಿ, ಅದು ನಿಮ್ಮ ತಪ್ಪಾಗ್ಬಿಡುತ್ತೆ. ಅದಕ್ಕೋಸ್ಕರ ಟೀಚರ್ಸ್ ಆಗಲಿ ಇಲ್ಲ ಲೆಕ್ಚರ್ಸ್ ಆಗಲಿ ನಿಮ್ಗೆ ಆ ಥರ ಮಾಡ್ತಾ ಇದ್ದಾರೆ ಅಂದರೆ ಫಸ್ಟು ಹೋಗಿ ನಿಮ್ಮ ಪ್ರಿನ್ಸಿಪಲ್ ಇರ್ತಾರಲ್ಲ ಅವ್ರಿಗೆ ರೈಟಿಂಗಲ್ಲಿ ಬರೆದು ಕೊಡಿ. ಅಕಸ್ಮಾತ್ ನಿಮ್ಮ ಪ್ರಿನ್ಸಿಪಲ್ ಏನಾದರೂ ನೆಗ್ಲೆಕ್ಟ್ ಮಾಡಿದ್ರೆ ನಿಮ್ಮ ಪೋಷಕರನ್ನ ಕರ್ಕೊಂಡು ಫಸ್ಟ್ ಏನು ಮಾಡಿ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ FIR ಕೂಡ ಮಾಡ್ಬೋದು. FIR ಮಾಡಿದ್ಮೇಲೆ ಅಕಸ್ಮಾತ್ ಅವರು ಏನಾದರೂ ನೆಗ್ಲೆಕ್ಟ್ ಮಾಡಿದ್ರೆ ನಿಮ್ಮ ಭಾಗದ ಯಾರಾದರೂ ಶಿಕ್ಷಣಾಧಿಕಾರಿ ಇರ್ತಾರಲ್ಲ, BEO, ಅವ್ರಿಗೆ ಕಂಪ್ಲೇಂಟ್ ಮಾಡಿ, ಅಥವಾ DDPI ಅಂತ ಒಬ್ರು ಇರ್ತಾರೆ, ಅವ್ರಿಗೆ ಕಂಪ್ಲೇಂಟ್ ಮಾಡಿ. ಅಕಸ್ಮಾತ್ ಅವೆಲ್ಲ ಮಾಡೋಕ್ಕೆ ನಮ್ಮ ಹತ್ರ ಸಮಯ ಇಲ್ಲ, ಅರ್ಜೆಂಟಾಗಿ ಮಾಡಲೇಬೇಕು ಅಂತ ಇದ್ದರೆ ಮಕ್ಳಿಗೋಸ್ಕರ ಅಂತಲೇ ಚೈಲ್ಡ್ ಲೈನ್ ಅಂತ ಒಂದು ಐತೆ, ಫ್ರೀಯಾಗಿ ಕಾಲ್ ಮಾಡ್ಬೋದು. 1098 ಅಂತ ನಂಬರ್ ಐತೆ, ಅದಕ್ಕೆ ಅನ್ಲಿಮಿಟೆಡ್ ಅಂತಲ್ಲ, ಫ್ರೀಯಾಗಿ ಕಾಲ್ ಮಾಡ್ಬೋದು. ಎನಿ ಟೈಮ್ 24x7 ಇದ್ದೇ ಇರ್ತಾರೆ, ಅವ್ರಿಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ಬೋದು. ಗೈಸ್, ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ, ನಮ್ಮ ಜೀವನದಲ್ಲಿ ನಮ್ಗೆ ಅನ್ನ ಹಾಕೋರು ತಂದೆ ತಾಯಿ ಬಿಟ್ಟರೆ ಯಾರೂ ಅನ್ನ ಹಾಕೋದಿಲ್ಲ. ನಮ್ಮ ಜೀವನನ ನಾವೇ ರೂಢಿಸ್ಕೋಬೇಕು. ಅದಕ್ಕೋಸ್ಕರ ಅವ್ರು ಹೇಳ್ತಾ ಇದ್ದಾರೆ ಇವ್ರು ಹೇಳ್ತಾ ಇದ್ದಾರೆ ಅಂತ ಯಾರೂ ಕೇಳೋಕೆ ಹೋಗ್ಬೇಡಿ. ನಿಮ್ಮ
ದೃಢ ನಿರ್ಧಾರ ನೀವು ತಗೊಳ್ಳಿ. ಈಗ ನಮ್ಮನ್ನ ಅವ್ರೇನು ಅನ್ಕೊಬಿಡ್ತಾರೋ, ಈಗ ನಾನು ಈ ಥರ ಮಾಡ್ತಾಯಿದ್ರೆ ಮುಂದೆ ನನ್ನೇನು ಅನ್ಕೋತಾರೋ, ಈಗ ಅಷ್ಟು ಜನದ ಮುಂದೆ ನನ್ನ ಅವಮಾನ ಮಾಡಿಬಿಟ್ರೆ ಅಂತೆಲ್ಲ ಅನ್ಕೊಳಕ್ಕೆ ಹೋಗ್ಬಿಡಿ. ಅವತ್ತು ನಾನು ಇನ್ಸ್ಟಾದಲ್ಲಿ ಕಂಟೆಂಟ್ ಕ್ರಿಯೇಟರ್ ಅಂತ ಹೇಳಿದೆ, ಅದರಲ್ಲೊಂದು ನನ್ನ ವೀಡಿಯೋ ಐತೆ, ಹೋಗಿ ನೋಡಿ. ಅನ್ನೋರು ಯಾರು ಅನ್ನ ಹಾಕಲ್ಲ. ಅದೇ ಥರ ಯಾರು ನಿಮ್ಮನ್ನ ಅಂತ ಇದ್ದಾರೆ ಅಂತ ಅಂದರೆ ಅವ್ರು ನಿಮಗೆ ಇವತ್ತು ಹೊಟ್ಟೆ ಹಸಿತದೆ ಅಂದರೆ ಯಾರೂ ಅನ್ನ ಹಾಕಲ್ಲ. ನಾವು ದುಡಿಬೇಕು, ನಾವು ತಿನ್ನಬೇಕು. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನಾವು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಲೇಬೇಕು. ಈಗ ನೀವೆಲ್ಲಾದರೂ ಬೇರೆ ದೇಶಕ್ಕೆ ಹೋಗ್ಬಿಟ್ರಿ ಅಂದ್ಕೊಳ್ಳಿ, ನಿಮ್ಗೆ ಆ ಲ್ಯಾಂಗ್ವೇಜ್ ಬರ್ತಾ ಇರೋದಿಲ್ಲ. ನಮ್ಮ ಕನ್ನಡ ಕಲಿತು ಆ ಲ್ಯಾಂಗ್ವೇಜ್ ಎಲ್ಲ ಬರ್ತಾ ಇರೋದಿಲ್ಲ. ಯಾಕಂದರೆ ನಾವು ಹುಟ್ಟಿರೋದೇ ಕನ್ನಡ ತಾಯಿ ಹೊಟ್ಟೆಯಲ್ಲಿ, ಅದಕ್ಕೋಸ್ಕರ ನಾವು ಕನ್ನಡ ಜಾಸ್ತಿ ಬಳಸ್ತೀವಿ, ಬೇರೆ ಭಾಷೆ ಬಳಸೋಕ್ಕೆ ಹೋಗೋದಿಲ್ಲ. ಯಾರೋ ಇಂಗ್ಲೀಷ್ ಬಂದು ಬಿಟ್ಬಿಟ್ಟೋದ್ರು ಅಂತ ನಾವು ಇಂಗ್ಲೀಷ್ ಕಲಿಯೋಕ್ಕಾಗುತ್ತಾ? ಮಾತಾಡಬೇಕು, ಆದರೆ ಬೇರೆ ದೇಶಕ್ಕೆ ಹೋದಾಗ ಜೀವನ ಮಾಡೋಕ್ಕಾಗುತ್ತಾ? ಅಲ್ಲಿ ತುಳಿದಾಕ್ಬಿಡ್ತಾರೆ ಅಷ್ಟೇ. ಹಾಗೆ ನೀವು ತಲೆ ಎತ್ತಿ ಮಾತಾಡಿ, ಹಾಗೆ ಧ್ವನಿ ಎತ್ತಿ ಮಾತಾಡಿ. ಯಾರು ನಿಮ್ಮನ್ನ ಕೀಳಾಗಿ ನೋಡಿದ್ರೂ ಪರವಾಗಿಲ್ಲ ಗೈಸ್, ಆದರೆ ಹೇಳಿದ್ನಲ್ಲ, ಅನ್ನೋರು ಯಾರೋ ಅನ್ನ ಹಾಕಲ್ಲ. ನಮಗೆ ನಾವೇ ರೂಢಿಸ್ಕೋಬೇಕು. ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ನನ್ನ ವಿಡಿಯೋಗಳು ಇಷ್ಟ ಆದರೆ ಇದೇ ಥರ ಸಪೋರ್ಟ್ ಮಾಡಿಕೊಂಡು ನನಗೆ ಹೆಲ್ಪ್ ಮಾಡಿ. ಹೆಲ್ಪ್ ಅಂತಲ್ಲ, ಸಪೋರ್ಟ್ ಮಾಡಿ ಸಾಕು.